ದೆಹಲಿಯ ಬೀದಿಗಳಲ್ಲಿ ಜಂತರ್ ಮಂತರ್ನಲ್ಲಿ ಒಂದು ದೊಡ್ಡ ಧ್ವನಿ ಎದ್ದಿತ್ತು. ಆ ಧ್ವನಿ ಯುವಕರದು, ವಿದ್ಯಾರ್ಥಿಗಳದು, ಜೆನ್ಜಿಗಳದು. ದೆಹಲಿಯ ಆ ಧ್ವನಿ ಇಡೀ ದೇಶದಲ್ಲಿ ಹರಡಿತು. ಪರೀಕ್ಷಾ ಪೇಪರ್ ಲೀಕ್ನ ದ್ರೋಹ, ನಿರುದ್ಯೋಗದ ನೋವು ಮತ್ತು ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಎದ್ದ ಆ ಧ್ವನಿ ಇಂದು ಗೆದ್ದಿದೆ. ಈ ಹೋರಾಟ ಕೇವಲ ದೆಹಲಿಗೆ ಸೀಮಿತವಾಗಿರಲಿಲ್ಲ. ದೇಶದಾದ್ಯಂತ ಯುವ ಜನತೆ ಎದ್ದು ನಿಂತರು. ಪ್ರಧಾನ್ ರಾಜೀನಾಮೆ ಕೊಟ್ಟು ತೊಲಗಬೇಕು ಎಂಬ ಕೂಗು ಸಂಸತ್ತಿನ ಗೋಡೆಗಳನ್ನು ಕಂಪಿಸಿತು. ಮೋದಿ ಸರ್ಕಾರ ಮೊದಲು ನಿರ್ಲಕ್ಷಿಸಿತು, ನಂತರ ಮಾತುಕತೆ ನಡೆಸಿತು, ಕೊನೆಗೆ ತಲೆಬಾಗಿತು. ಪರೀಕ್ಷಾ ಅಕ್ರಮಗಳಿಗೆ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕೆಂದು ದೇಶವ್ಯಾಪಿ ವಿದ್ಯಾರ್ಥಿಗಳು ನಡೆಸಿದ ಹೋರಾಟದ ಮುಂದೆ ಮೋದಿ ಸರ್ಕಾರ ತಲೆಬಾಗಿದೆ. ಇಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜೀನಾಮೆ ಪತ್ರ ಕಳುಹಿಸಿರುವ ಧರ್ಮೇಂದ್ರ ಪ್ರಧಾನ್, ನೀಟ್ ಅಕ್ರಮದ ನಡೆದ ಮೊದಲ ದಿನದಿಂದಲೇ ನಾನು ಜವಾಬ್ದಾರಿ ಹೊತ್ತುಕೊಂಡಿದ್ದೇನೆ, ಈ ಸವಾಲಿನ ಪರಿಸ್ಥಿತಿಯಿಂದ ಹಿಂದೆ ಸರಿದಿಲ್ಲ ಎಂದಿದ್ದಾರೆ. ಕಳೆದ 10 ದಿನಗಳಿಂದ ನಡೆದ ಘಟನೆಗಳನ್ನು ಕಂಡು ನನಗೆ ಬೇಸರವಾಗಿದೆ ಎಂದು ರಾಜೀನಾಮೆ ಪತ್ರದಲ್ಲಿ ತಿಳಿಸಿದ್ದಾರೆ. ಜಂತರ್ ಮಂತರ್ ಹಾಗೂ ದೇಶದಾದ್ಯಂತ ದೇಶ ವಿರೋಧಿ ಶಕ್ತಿಗಳು ಪರಿಸ್ಥಿತಿಯ ಲಾಭ ಪಡೆಯುವಂತಾಗಬಾರದು, ಆ ಕಾರಣಕ್ಕೆ ನಾನು ರಾಜೀನಾಮೆ ನೀಡ್ತಾ ಇದ್ದೇನೆ ಅಂತ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇವಲ ಒಬ್ಬ ಸಚಿವನ ಪತನವಲ್ಲ, ಇದು ಯುವ ಶಕ್ತಿಯ ಮುಂದೆ ಸರ್ಕಾರ ತಲೆಬಾಗಿದ ಕ್ಷಣ. ಪ್ರಜಾಪ್ರಭುತ್ವದಲ್ಲಿ ಹೋರಾಟಕ್ಕೆ ಗೆಲುವಾಗುತ್ತೆ ಎಂದು ಈ ಚಳುವಳಿ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಅಂದಹಾಗೆ 2014ರಲ್ಲಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೇರಿದ ಬಳಿಕ ಜನರ ಹೋರಾಟಕ್ಕೆ ಮಣಿದು ಇದೇ ಮೊದಲ ಬಾರಿಗೆ ಮೋದಿ ಸರ್ಕಾರದ ಸಚಿವರೊಬ್ಬರ ತಲೆದಂಡವಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮೂಲಕ ವಿದ್ಯಾರ್ಥಿಗಳ ಹೋರಾಟದ ಮುಂದೆ ಮೋದಿ ಸರ್ಕಾರ ಮಣಿದಿದೆ. ಕಳೆದ 12 ವರ್ಷಗಳಿಂದ ಜನಾಂದೋಲನಗಳನ್ನು ನಿರ್ಲಕ್ಷಿಸ್ತಾ ಬಂದ ಮೋದಿ ಸರ್ಕಾರ ವಿದ್ಯಾರ್ಥಿಗಳ ಚಳುವಳಿಯ ಮುಂದೆ ಶರಣಾಗಿದ್ದು ಈ ದೇಶದಲ್ಲಿ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದ್ದು. ಪ್ರಧಾನಿ ರಾಜೀನಾಮೆ ಬಳಿಕ ಜಂತರ್ ಮಂತರ್ನಲ್ಲಿ ವಿಜಯದ ಹರ್ಷಧ್ವನಿ ಕೇಳಿಸ್ತಾ ಇದೆ. ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸಿದರೆ ತಲೆಬಾಗದೇ ಇದ್ದರೆ ಪ್ರಭುತ್ವ ಜನರ ಮುಂದೆ ತಲೆಬಾಗುತ್ತೆ ಅಂತ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಹೇಳಿದರು. ಅಂದಹಾಗೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಸರಿಸುಮಾರು 3 ತಿಂಗಳ ಬಳಿಕ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡ ಆಗಿದೆ. ಮೇ 3ರಂದು ನಡೆದಿದ್ದ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಬಳಿಕ ಜೂನ್ 21ರಂದು ಮರುಪರೀಕ್ಷೆ ನಡೆದಿತ್ತು. ಈ ನಡುವೆ ನೀಟ್ ಅಭ್ಯರ್ಥಿಗಳಾದ ಸುಮಾರು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಇಷ್ಟೆಲ್ಲ ನಡೆದರೂ ಮೋದಿ ಸರ್ಕಾರ ಹೊಣೆಗಾರಿಕೆ ಹೊತ್ತುಕೊಳ್ಳದೆ ಈ ಪ್ರಕರಣವನ್ನು ನಿರ್ಲಕ್ಷ್ಯ ಮಾಡಿತು. ಇದೇ ವಿಚಾರವನ್ನು ಎತ್ತಿಕೊಂಡು ಅಭಿಜಿತ್ ದೀಪ್ಕೆ ನೇತೃತ್ವದಲ್ಲಿ ಕಾಕ್ರೋಚ್ ಜನತಾ ಪಕ್ಷ ಜೂನ್ 20ರಿಂದ ಪ್ರತಿಭಟನೆ ಆರಂಭಿಸಿತ್ತು. ಶಿಕ್ಷಣ ಮಂತ್ರಿ ರಾಜೀನಾಮೆ ನೀಡಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು, ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ನೀಡಬೇಕು, ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕು ಅನ್ನೋದು ಕಾಕ್ರೋಚ್ಗಳ ಬೇಡಿಕೆಯಾಗಿತ್ತು. ದೆಹಲಿಯ ಜಂತರ್ ಮಂತರ್ ಸೇರಿದಂತೆ ದೇಶದ ಹಲವು ಕಡೆಗಳಲ್ಲಿ ಸಿಜೆಪಿ ಹೋರಾಟ ನಡೆಸಿತ್ತು. ಜೂನ್ 28ರಂದು ಸಿಜೆಪಿ ಹೋರಾಟದ ಜೊತೆ ಖ್ಯಾತ ಶಿಕ್ಷಣ ತಜ್ಞ ಮತ್ತು ಪರಿಸರವಾದಿಯಾದ ಸೋನಂ ವಾಂಗ್ಚುಕ್ ಕೈ ಜೋಡಿಸಿದರು. ಮೋದಿ ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸಬೇಕೆಂದು ವಾಂಗ್ಚುಕ್ ಅಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿ ಹೋರಾಟ ನಡೀತಾ ಇದ್ರು. ಮೋದಿ ಸರ್ಕಾರ ಆ ಕಡೆ ತಲೆ ಹಾಕದೆ ಜೆನ್ಜಿಗಳ ಹೋರಾಟವನ್ನು ಕಡೆಗಣಿಸಿತ್ತು. ಯಾವೊಬ್ಬ ಸರ್ಕಾರದ ಪ್ರತಿನಿಧಿಯೂ ಜಂತರ್ ಮಂತರ್ಗೆ ಬಂದು ವಿದ್ಯಾರ್ಥಿಗಳ ಅಹವಾಲುಗಳನ್ನು ಆಲಿಸಲಿಲ್ಲ. ಅದರ ಜೊತೆಗೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಹೋರಾಟವನ್ನು ದಮನಿಸುವ ಕೆಲಸವೂ ಮಾಡಿತ್ತು. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬೇಸತ್ತ ಸಿಜೆಪಿ ಜುಲೈ 20ರಂದು ಸಂಸತ್ನ ಮುಂಗಾರು ಅಧಿವೇಶನದ ಮೊದಲ ದಿನವೇ ಸಂಸತ್ ಭವನ ಚಲೋ ಹೋರಾಟಕ್ಕೆ ಕರೆ ಕೊಟ್ಟಿತ್ತು. ಈ ನಡುವೆ ಸೋನಂ ವಾಂಗ್ಚುಕ್ ಅವರ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮುಂದುವರೆದಿತ್ತು. ಜುಲೈ 17ರಂದು ದೆಹಲಿ ಪೊಲೀಸರು ಜಂತರ್ ಮಂತರ್ಗೆ ಬಂದು ಕಿಡ್ನ್ಯಾಪ್ ಮಾಡುವ ರೀತಿಯಲ್ಲಿ ವಾಂಗ್ಚುಕ್ ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ಈ ಘಟನೆ ವಿದ್ಯಾರ್ಥಿ ಸಮೂಹವನ್ನು ಮತ್ತಷ್ಟು ಕೆರಳಿಸಿತು. ಜುಲೈ 18ರಿಂದ 20ರ ಬೆಳಗಿನ ತನಕ ದೆಹಲಿಯಲ್ಲಿ ಜೆನ್ಜಿಗಳು ತುಂಬಿಕೊಂಡರು. ಸಂಸತ್ ಭವನ ಚಲೋವನ್ನು ತಡೆಯಲು ದೆಹಲಿಯನ್ನ ಪೊಲೀಸ್ ಕೋಟೆ ಮಾಡಲಾಯಿತು. ಆದರೆ ಯುವ ಸಮುದಾಯ ಆ ತಡೆಗಳನ್ನು ದಾಟಿ ಸಂಸತ್ ಭವನಕ್ಕೆ ಮಾರ್ಚ್ ಹೊರಟರು. ಆಗ ಈ ದೇಶದ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ಲಾಠಿ ಚಾರ್ಜ್ ನಡೆಯಿತು. ಕಾನೂನು ಕ್ರಮ, ಲಾಠಿ ಚಾರ್ಜ್ ಹೆಸರಲ್ಲಿ ಯುವ ಶಕ್ತಿಯ ಮೇಲೆ ದೌರ್ಜನ್ಯ ನಡೆಯಿತು. ದೆಹಲಿಯ ರಸ್ತೆಗಳಲ್ಲಿ ಜೆನ್ಜಿಗಳ ರಕ್ತ ಚೆಲ್ಲಿತು. ವಿದ್ಯಾರ್ಥಿಗಳ ಮೇಲೆ ನಡೆದ
ಪ್ರಭುತ್ವದ ದೌರ್ಜನ್ಯ ಕಂಡು ಇಡೀ ದೇಶವೇ ಆಕ್ರೋಶಗೊಂಡಿತು. ಎಲ್ಲ ಕಡೆಗಳಿಂದಲೂ ವಿದ್ಯಾರ್ಥಿಗಳಿಗೆ ಬೆಂಬಲ ವ್ಯಕ್ತವಾಯಿತು. ವಿಪಕ್ಷಗಳು ಸಂಸತ್ನಲ್ಲಿ ಹೋರಾಟಕ್ಕೆ ನಿಂತರು. ದೇಶದಲ್ಲಿ ಎದ್ದ ಆಕ್ರೋಶ ಮೋದಿ ಸರ್ಕಾರದ ನಿದ್ದೆಗೆಡಿಸಿತು. ಕೇಂದ್ರ ಸರ್ಕಾರ ಕೊನೆಗೂ ಮಾತುಕತೆಗೆ ಮುಂದಾಯಿತು. ಸಿಜೆಪಿ ನಾಯಕರನ್ನ ಮಾತುಕತೆಗೆ ಕರೆದರು. ಆಸ್ಪತ್ರೆಗೆ ಹೋದ ಕೇಂದ್ರ ಸಚಿವರು ಸೋನಂ ವಾಂಗ್ಚುಕ್ ಅವರನ್ನ ಭೇಟಿಯಾದರು. ಕೊನೆಗೆ ಮೋದಿಯವರೇ ಕ್ಯಾಮೆರಾ ಮುಂದೆ ಬಂದು ತಮ್ಮ ಮೌನ ಮುರಿದರು. ಫ್ರೆಂಡ್ಸ್ ಎಂದು ಸಂಬೋಧಿಸುತ್ತಾ ಜೆನ್ಜಿಗಳನ್ನ ಸಮಾಧಾನ ಪಡಿಸಲು ನೋಡಿದ್ರು. थैंक यू फ्रेंड्स, कल देर रात आपसे मिलने का मौका मिल गया. मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दी, थैंक्स टू एवरीबॉडी. ಕೇಂದ್ರ ಸಚಿವರ ರಾಜೀನಾಮೆ ಪಡೆಯದೆ ಯಾವುದೇ ಮಾತುಕತೆ ಇಲ್ಲ ಅಂತ ವಿದ್ಯಾರ್ಥಿ ಚಳವಳಿ ಮೋದಿ ಸರ್ಕಾರಕ್ಕೆ ಸಂದೇಶ ರವಾನಿಸಿತು. ಬೇರೆ ದಾರಿ ಕಾಣದೆ ಇಂದು ಮೋದಿ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆದಿದೆ. ಆ ಮೂಲಕ ವಿದ್ಯಾರ್ಥಿಗಳ ಹೋರಾಟಕ್ಕೆ ಗೆಲುವಾಗಿದೆ. ವಿದ್ಯಾರ್ಥಿಗಳು ತೋರಿಸಿದ ಧೈರ್ಯ, ಏಕತೆ ಮತ್ತು ನಿರಂತರತೆ ಇವುಗಳೇ ಈ ಗೆಲುವಿನ ಮೂಲ. ಸೋಷಿಯಲ್ ಮೀಡಿಯಾದಿಂದ ಬೀದಿಗೆ ಬಂದು ಮೀಮ್ನಿಂದ ಮಹಾ ಚಳುವಳಿಗೆ ಪರಿವರ್ತನೆಯಾದ ಈ ಹೋರಾಟ ಭಾರತದ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ.